ನಗರದ ಪ್ರಸಿದ್ಧ ಲಾಹೋಟಿ ಆಟೋಮೋಟಿವ್ ಏಥರ್ ಇವಿ ವೆಹಿಕಲ್ ಶೋರೂಮ್ನಲ್ಲಿ ಹೊಸದಾಗಿ ಬಿಡುಗಡೆಯಾದ ಏಥರ್ ರಿಸ್ತಾ ಪರಿಸರ ಸ್ನೇಹಿ ಎಲೆಕ್ಟ್ರಿಕಲ್ ವಾಹನ ಲಾಂಚ್ ಮಾಡಲಾಯಿತು. ನಗರದ ಪ್ರಸಿದ್ಧ ಲಾಹೋಟಿ ಆಟೋಮೋಟಿವ್ ಏಥರ್ ಇವಿ ವೆಹಿಕಲ್ ಶೋರೂಮ್ನಲ್ಲಿ ಏಥರ್ ಇವಿ ಕಂಪನಿಯು ಹೊಸದಾಗಿ ಪರಿಚಯಿಸಿದ ಪರಿಸರ ಸ್ನೇಹಿ ಏಥರ್ ರಿಸ್ತಾ ಎಲೆಕ್ಟ್ರಿಕಲ್ ದ್ವಿಚಕ್ರ ವಾಹನವನ್ನು ಮುಖ್ಯ ಅತಿಥಿಗಳಾದ ಖ್ಯಾತ ಉದ್ಯಮಿ ಅಂಬಣ್ಣ ಬಿಲ್ಲದ್, ಏಥರ್ ಇವಿ ವೆಹಿಕಲ್ನ ಏರಿಯಾ ಸೇಲ್ಸ್ ಮ್ಯಾನೇಜರ್ ಚಾಂದನಿ ಅರೋರಾ, ಏರಿಯಾ ಎಸೆಸರಿ ಮ್ಯಾನೇಜರ್ ಸಚಿನ್, ಲಾಹೋಟಿ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀಕಾಂತ್ ಲಾಹೋಟಿ ಹಾಗೂ ಲಾಹೋಟಿ ಮೋಟಾರ್ಸ್ನ ಸಿಇಒ ಅನುಶ್ರೀ ಲಾಹೋಟಿ ಅವರು ಬಿಡುಗಡೆಗೊಳಿಸಿದರು. ಈ ವೇಳೆ ಮಾತನಾಡಿದ ಉದ್ಯಮಿ ಅಂಬಣ್ಣ ಬಿಲ್ಲದ್ ಅವರು, ಏಥರ್ ಇವಿ ವೆಹಿಕಲ್ ಶೋರೂಮ್ನಲ್ಲಿ ಏಥರ್ ಇವಿ ಕಂಪನಿಯು ನೂತನ ಪರಿಸರ ಸ್ನೇಹಿ ಬೈಕ್ ಲಾಂಚ್ ಮಾಡಲಾಗಿದ್ದು, ಇದು ಒಳ್ಳೆಯ ಫ್ಯೂಚರ್ ಹೊಂದಿದ್ದು ಗ್ರಾಹಕ ಸ್ನೇಹಿ ಆಗಿದೆ ಎಂದು ಹೇಳಿದರು. ಏಥರ್ ಒಂದು ಹೊಸ ಗಾಡಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಒಳ್ಳೆಯ ಗಾಡಿ ಇದೆ ಮತ್ತು ಭಾಳ ದೊಡ್ಡ ಕುಂದ್ರಲಿಕ್ಕೆ ಏನಪ್ಪ ಅಂದ್ರೆ ಸೀಟಿಂಗ್ ಕೆಪಾಸಿಟಿ ಇದೆ ಮತ್ತು ಒಳ್ಳೆ ಮೈಲೇಜ್ನೂ ಕೊಡುತ್ತೆ. ಅದು ಕಡಿಮೆ ಎಲೆಕ್ಟ್ರಿಕಲ್ ಚಾರ್ಜ್, ಕಡಿಮೆ ದುಡ್ಡಿನಲ್ಲಿ ನಿಮ್ಗೆ ಹೆಚ್ಚಿನ ಏನಪ್ಪ ಅಂದ್ರೆ ಮೈಲೇಜ್ ಕೊಡೋದರಿಂದ ಒಳ್ಳೆ ಗಾಡಿ ಇದೆ. ಬೇರೆ ಸಿಟಿಯಲ್ಲಿ ಇದಕ್ಕೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಇಲ್ಲಿ ಕೂಡ ಅದಕ್ಕೆ ಸ್ವಲ್ಪ ಇದು ಮಾಡಿ ಅಡ್ವರ್ಟೈಸ್ಮೆಂಟ್ ಮಾಡಿ ಅದು ಮಾಡಿದ್ರೆ ಒಳ್ಳೆ ಇದು ಇದೆ. ಬಳಿಕ ಮಾತನಾಡಿದ ಗ್ರಾಹಕರು, ಏಥರ್ ಇವಿ ಬೈಕ್ ಉತ್ತಮ ಫ್ಯೂಚರ್ನೊಂದಿಗೆ ಉತ್ತಮ ಮೈಲೇಜ್ ಹೊಂದಿರುವ ಒಳ್ಳೆಯ ಬೈಕ್ ಇದಾಗಿದೆ ಎಂದು ಅಭಿಪ್ರಾಯಪಟ್ಟರು. ऑलरेडी हम लोग तो 450S तो लिए है, 450S 450X तो लिए है. अभी देखते हैं रिस्टा का इनॉग्रेशन पे दे रहे हैं, लॉन्चिंग पे अपने को. तो सर्विसिंग का इशू नहीं, गाड़ी का रेंज अच्छा है, उसका आप क्या बोल सकते हो, माइलेज भी अच्छा है और आपका सर्विस वगैरह भी बहुत अच्छी है सर. और चार्जिंग स्टेशन का तो बहुत अच्छा है सर. 7 पॉइंट्स है. जैसा पेट्रोल के ऐसे टेंशन नहीं है सर, उसको बैटरी के चार्जिंग का टेंशन नहीं रहेगा सर. और ऑल ओवर तो पॉइंट्स भी सब अवेलेबल है, मिल रहे हैं सब तरफ. और शोरूम से रेस्पॉन्स भी बहुत अच्छा है सर. आपके चाहे सेल्समैन रहें दो या हायर डिपार्टमेंट रहें दो, सब लोग का रेस्पॉन्स बहुत अच्छा है सर. ಇದೇ ವೇಳೆ ನೂತನವಾಗಿ ಲಾಂಚ್ ಆದ ಪರಿಸರ ಸ್ನೇಹಿ ಎಲೆಕ್ಟ್ರಿಕಲ್ ಏಥರ್ ಇವಿ ಬೈಕ್ ಖರೀದಿಸಿದ ಗ್ರಾಹಕರಿಗೆ ಶೋರೂಮ್ನ ಆಡಳಿತ ಮಂಡಳಿಯು ಬೈಕ್ ಹಸ್ತಾಂತರಿಸಿದರು. ಸಮಾರಂಭದಲ್ಲಿ ಭಾಗಿಯಾದ ಅನೇಕ ಗಣ್ಯರು ಲಾಹೋಟಿ ಶೋರೂಮ್ ನಿರ್ದೇಶಕರು ಹಾಗೂ ಸಿಬ್ಬಂದಿಗಳಿಗೆ ಶುಭ ಹಾರೈಸಿದರು.